ಎಸ್ ಇನ್ನು ಮುಂದುವರೆದು ಹಾಸನ ನಗರದ ಇಂಡಿಯಾನ ಆಸ್ಪತ್ರೆ ದೀನ ವೇಳೆಗೆ ಆದ್ರೆ ಇಲ್ಲೊಂದು ಕರ್ಮಕಾಂಡ ಇದೇ ಇರುತ್ತೆ. ಎಸ್ ಇವತ್ತು ಕೂಡ ಅಂತಹದ್ದೇ ಮತ್ತೊಂದು ಪ್ರಕರಣ ಹೊರ ಬಂದಿದೆ. ನಕಲಿ ಬಿಲ್ ದಂಧೆಗಳ ಬಗ್ಗೆ ಇತ್ತೀಚೆಗಷ್ಟೇ ಬಹಳ ದೊಡ್ಡ ಮಟ್ಟದಲ್ಲಿ ನಾವೇ ವಿವಿಸಿ ವಾಹಿನಿಯಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ವಿ. ಅದಾದ ಮೇಲೆ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ರು, ವಾರ್ನಿಂಗ್ ಕೊಟ್ರು. ಇದೆಲ್ಲ ಆದ್ಮೇಲೆ ಏನಾದ್ರೂ 50 ಪೈಸದ ಉಪಯೋಗ ಆಯ್ತು ಅಂತಂದ್ರೆ ನೋ. ಇದೀಗ ಹೊಸ ಪ್ರಕರಣ. ಅನಕ್ಷರಸ್ಥ ಮತ್ತೆ ಅಸಹಾಯಕ ರೋಗಿಗಳ ಹೆಬ್ಬೆಟ್ಟನ್ನ ಒತ್ತಿಸ್ಕೊಂಡು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಇಂಡಿಯಾನ ಆಸ್ಪತ್ರೆ ಮೇಲೆ. ಆಸ್ಪತ್ರೆಯ ಸುಲಿಗೆ ದಂಧೆ ಇವತ್ತು ಕೂಡ ಮುಂದುವರೆದಿದೆ. ಸಾರ್ವಜನಿಕರ ಆಕ್ರೋಶ ಸಹಜವಾಗಿ ಮುಗಿಲ್ಮುಟ್ಟಿದೆ. ಎಸ್, ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಬಡ ಮತ್ತೆ ಓದಕ್ ಬರ್ದೇ ಇರ್ತಕ್ಕಂಥ ರೋಗಿಗಳ ಬಳಿ ಬಿಳಿ ಹಾಳೆ ಹಾಗೂ ಅಸ್ಪಷ್ಟ ದಾಖಲೆಗಳ ಮೇಲೆ ಆಸ್ಪತ್ರೆ ಸಿಬ್ಬಂದಿಗಳು ಬಲವಂತವಾಗಿ ಹೆಬ್ಬೆಟ್ಟು ಒತ್ತಿಸ್ಕೊಂಡಿದ್ದಾರಂತೆ. ಈ ಮೂಲಕ ತಮಗೆ ಬೇಕಾದ ಮೊತ್ತವನ್ನ ನಮೂದಿಸ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಪಾವತಿ ಮಾಡಬೇಕು, ಇಲ್ಲ ಅಂತಂದ್ರೆ ಪೇಷಂಟ್ ನ ಡಿಸ್ಚಾರ್ಜ್ ಮಾಡೋದಿಲ್ಲ, ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಪೀಡಿಸ್ತಾ ಇದ್ದಾರೆ ಅಂತಕ್ಕಂಥ ದೂರು ಕೇಳಿ ಬಂದಿರತಕ್ಕಂಥದ್ದು. ನಮಗೆ ಓದಕ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಿಂದ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಈಗ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಿ ಇಲ್ಲಾಂದ್ರೆ ಪೇಷಂಟ್ ಕಳ್ಸಕ್ಕಲ್ಲ ಅಂತ ಹೇಳ್ತಾವ್ರೆ ಅಂತ ನೇರ ಆರೋಪವನ್ನ ಇದೀಗ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿಯ ರೋಗಿಗಳು. ಅಂಡ್ ಇದು ನೇರವಾದ ಲೂಟಿ ಅಂತ ಸಂತ್ರಸ್ತ ರೋಗಿಯೊಬ್ಬ ಸಂಬಂಧಿಕರು ಕೂಡ ಆಕ್ರೋಶಭರಿತವಾಗಿ ಕಣ್ಣೀರ್ ಹಾಕಿದ್ದಾರೆ. ಹೆಬ್ಬೆಟ್ಟು ಒತ್ತಿಸ್ಕೊಂಡು ಗಂಭೀರವಾದ ವಿಚಾರ ಇದೆ. ಹೆಬ್ಬೆಟ್ಟು ಒತ್ತಿಸ್ಕೊಂಡ್ಬಿಟ್ಟು ನೀವು ಗೊತ್ತಿಲ್ಲದೆ ಏನ್ ಅನ್ಬೇಕು ಎಲ್ಲ ಬರ್ಕೊಂಡ್ಬಿಟ್ರೆ ವೈಟ್ ಶೀಟ್ಗೆ ಹೆಂಗೆ? ಅಂಡ್ ವಿಚಾರ ತಿಳಿದ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೊಮ್ಮೆ ತನಿಖೆಗೆ ಮುಂದಾಗಿದ್ದು ದಾಖಲೆಗಳಿನ ಸಹಿ ಮತ್ತೆ ಹೆಬ್ಬೆಟ್ಟುಗಳ ಅಸಲಿಯತನ್ನ ಪರಿಶೀಲಿಸಲು ನಿರ್ಧರಿಸಿದ್ದಾರಂತೆ. ನೀವು ನಿರ್ಧಾರ ಮಾಡ್ತಾನೆ ಇರಿ, ಇವ್ರ ಆಸ್ಪತ್ರೆ ಉದ್ಧಾರ ಆಗ್ತಾನೆ ಇರ್ತಾರೆ. ಮೊನ್ನೆ ಅಷ್ಟೇ ಹೋಗಿ ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟು ಬಂದು ಮತ್ತೆ ಇದನ್ನೇ ಮಾಡ್ತೀವಿ ಅನ್ನೋದಾದ್ರೆ ನಮ್ದು ಮಂಗ್ಳೂರಲ್ಲಿ ಐತಪ್ಪ ಹೆಡ್ ಆಫೀಸು, ನಮಗೆ ಗೊತ್ತು, ಇವ್ರು ಗೊತ್ತು ಅಂತೆಲ್ಲ ಹೇಳ್ಕೊಂಡು ನಮ್ಗೆ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ಕೊಂಡು ಬಡವ್ರ ಚರ್ಮ ಸುಲಿರಿ, ಬಡವ್ರನ್ನ ವಸೂಲಿ ಮಾಡಿ ಅಂತ ಯಾರು ಹೇಳಿಲ್ಲ. ಕಾರ್ಪೊರೇಟ್ ಹಾಸ್ಪಿಟ್ಲ್ ತಗೊಂಡ್ಬಂದ್ಬಿಟ್ಟು ನೀವು ಕಾರ್ಪೊರೇಟ್ ಲೆವೆಲ್ಗೆ ರೇಟ್ ಇಟ್ಕೊಂಡ್ಬಿಟ್ಟು ಬಡವ್ರ ಲೂಟಿ ಮಾಡಕ್ ಹೊರಟಿದ್ದೀರಲ್ರಿ. ಯಾಕೆ ಇಷ್ಟು ಅಸಹನೆ ಬಂದ್ಬಿಡುತ್ತೆ ಈ ಹಾಸ್ಪಿಟ್ಲ್ ಮೇಲೆ ಅಂತಂದ್ರೆ, 1 ದಿವಸ 2 ದಿವಸ ಸರಿ, 3 ದಿವಸ ಸರಿ, ಪ್ರತಿ ದಿವಸ ಇದೇ ತರ ಕಂಪ್ಲೇಂಟ್ ಬರಕ್ ಸ್ಟಾರ್ಟ್ ಆಗ್ಬಿಟ್ರೆ ಒಂದು ಹಾಸ್ಪಿಟ್ಲ್ ಮೇಲೆ ಅಲ್ಲೇನೋ ದೋಷ ಇರ್ಬೇಕಲ್ಲ. ಪಾಪ ಇವ್ರಿಗೆಲ್ಲ ಏನ್ ಸಮಸ್ಯೆ ಏನಾಗಿರುತ್ತೆ ಗೊತ್ತಾ? ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದು, ಯಾರೋ ಒಬ್ರು ಫೇಮಸ್ ಡಾಕ್ಟರ್ ಕರ್ಕೊಂಡ್ ಬಂದಿರ್ತಾರೆ, ಅವ್ರಿಗೊಂದಿಷ್ಟು ಲಕ್ಷ ಸಂಬಳ ಕೊಟ್ಟು ಟಾರ್ಗೆಟ್ ಕೊಡ್ತಾರೆ. ಇಂಥ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಅವ್ರಿಗೊಂದಿಷ್ಟು ಟಾರ್ಗೆಟ್ ಕೊಡ್ತಾರೆ. ಈ ಸರ್ಕಾರ MSLIಗಳಿಗೆ ಕೊಡ್ತದಲ್ಲ, ನೀವು ಇಷ್ಟೇ ಮದ್ಯ ಮಾರಬೇಕು, ಪೊಲೀಸರಿಗೆ ಟಾರ್ಗೆಟ್ ಕೊಡ್ತಾರೆ, ನೀವಿಷ್ಟೇ ಹೆಲ್ಮೆಟ್ ಫೈನ್ ಹಾಕಿರ್ಬೇಕು, ನೀವಿಷ್ಟೇ ಡ್ರಂಕ್ ಅಂಡ್ ಡ್ರೈವ್ ಹಿಡಿಬೇಕು. ಈ ತರದ ಒಂದು ಟಾರ್ಗೆಟ್ ಹಾಸ್ಪಿಟ್ಲಿಗೂ ಕೊಡ್ತಾರೆ. ನೀವು ಆತಂಕಕಾರಿ ಬೆಳವಣಿಗೆ ಇದು. ನೀವು ಕ್ರಾಸ್ ಚೆಕ್ ಮಾಡಿ ಕೇಳಿಬೇಕಾದ್ರೆ ನಾನು ಹೇಳೋದು ಸುಳ್ಳು ಅನ್ನೋದಾದ್ರೆ ಎಲ್ಲಾದ್ರೂ ಮೂಲಗಳಿಂದ. ಪಾಪ ಆ ಡಾಕ್ಟ್ರು ಅನಿವಾರ್ಯವಾಗಿ 20 ಹೃದಯ ಕುಯ್ಲೇಬೇಕು, ಅವನು 20 ಆಪರೇಷನ್ ಮಾಡ್ಲೇಬೇಕು, ಟಾರ್ಗೆಟ್ ರೀಚ್ ಮಾಡಬೇಕಲ್ಲ, ಹೆಡ್ ಆಫೀಸ್ ಟಾರ್ಗೆಟ್ ತೋರಿಸ್ಬೇಕಲ್ಲ. ಆ ಟಾರ್ಗೆಟ್ ತೋರ್ಸಕ್ ಪಾಪ ವೈದ್ಯರು ಅಸಹಾಯಕ್ರಿ. ಪಾಪ ಅವ್ರೇನ್ ಮಾಡ್ತಾರಲ್ವಾ, ಅಸಹಾಯಕರು. ನೀವು ಚಿಕ್ಕದಾಗಿ ಎದೆ ನೋವು ಅಂತ ಹೋದ್ರು ಹಾರ್ಟ್ ಅಟ್ಯಾಕ್ ಅಂದ್ಬಿಡ್ತಾರೆ. ಅಲ್ಲಿ ಯಾವ್ದೋ ನರು ಬ್ಲಾಕ್ ಆಗ್ಬಿಟ್ಟಿದೆ ಅಂತಾರೆ, ರಕ್ತ ಹೆಪ್ ಕಟ್ಬಿಟ್ಟೈತೆ ಅಂತಾರೆ. ನಮ್ಗೇನ್ ಗೊತ್ತು, ನಾವು ಮೆಡಿಕಲ್ ಮಾಡಿದೀವಾ? ಡಾಕ್ಟರ್ ಹೇಳಿದ್ನ ಕೇಳ್ಕೊಂಡು ನಮ್ ಜೀವ ಉಳಿದ್ರೆ ಸಾಕು ಒಳಗಿರೋದು ಅನ್ನೋ ಪರಿಸ್ಥಿತಿ. ನಲ್ಲಿ ಇಂಡಿಯಾನ ಕತೆ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ, ಇದು ಹಾರ್ಟ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಅಂತೆ. ಯಾರಿಗಾರು ಹಾರ್ಟ್ ಅಟ್ಯಾಕ್ ಅಂತ ಕರ್ಕೊಂಡು ಹೋದ್ರೆ ಒಳಗಿರುವ ರೋಗಿ ಹುಷಾರಾಗ್ತಾನೋ ಏನೋ, ಅವ್ರ ಬಿಲ್ ಕೊಟ್ಮೇಲೆ ಹೊರಗಿರೋನ್ಗೂ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳೆಷ್ಟು ಎಚ್ಚರಿಕೆ ಕೊಟ್ಟರು ಡೋಂಟ್ ಕೇರ್. ಯಾಕೆಂದ್ರೆ ನಮ್ಗೆ ಬಲಾಢ್ಯರು ದೊಡ್ಡವರ ಕೃಪಾ ಕಟಾಕ್ಷ ಇದೆ ಅನ್ನೋ ಹುಂಬುತನ. ಸಂಬಂಧಪಟ್ಟ ಅಧಿಕಾರಿಗಳು ಈಗೇನೋ ನಿರ್ಧರಿಸಿದ್ದಾರಂತೆ ಕ್ರಮ ತಗೊಳಕ್ಕೆ. ಅದೇನ್ ನಿರ್ಧಾರ ಮಾಡಿ ಏನ್ ಕ್ರಮ ತಗೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಮೊನ್ನೆ ತಾನೇ ಆಗೈತಲ್ಲಪ್ಪ ಗಲಾಟೆ, ಯಾಕೆ ಹಿಂಗ್ ಆಡ್ತಿದ್ರು ನೀವು? ಕ್ಲೋಸ್ ಮಾಡಿಸ್ಲೇನಾ ಹಾಸ್ಪಿಟ್ಲ್? ಬಡವ್ರು ಬಂದ್ರೆ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಅಲ್ಲ, ಮೊನ್ನೆ ತಾನೇ ಇನ್ಸಿಡೆಂಟ್ ಆಗಿದೆ, ಬರೀ ಇದೇ ನಾಟಕ ಆಡ್ಕೊಂಡು ತಿರ್ಗಿದ್ರಲ್ಲ ನೀವು. ಇಲ್ಲ ಸರ್, BPL ಆದ್ಮೇಲೆ ಕೇಸಸ್ 15-20 ಡೇಸ್ ಇದೆ ಇಲ್ಲ ಅಂತ ಯಾರು ಇಲ್ಲ ಅಂತಾನೆ ಹೇಳ್ತಿರೋದು. ಮೊನ್ನೆ ತಾನೇ ನಾವ್ ಏನ್ ಹೇಳಿದ್ವಿ, ABRK ಅಲ್ಲಿಂದ ಬರೋದು ಮಾಡಬೇಕು ಅಂತ ಹೇಳಿದ್ವಿ. ಫ್ರೀಯಾಗಿ ಕ್ಲೋಸ್ ಮಾಡೋದಂತ
ಮತ್ತೆ ಕ್ಲೋಸ್ ಆದ್ಮೇಲೆ ನೀವು ಹೇಳಲೇಬೇಕಣ್ಣ ಹೇಳಲೇಬೇಕು ಏ ಅಪ್ಪ ನೀನು ಆರೋಗ್ಯ ಇದ್ರೆ ನೀನೇ ಬರಪ್ಪ ಇಲ್ಲಿ. ನೀನ್ ಏನಂದ್ರ ನನ್ಗೆ ಈಗ ಬಂದ ನಾನು ಬಂದ್ಮೇಲೆ ಚರ್ಚೆ ಮಾಡ್ತೀನಿ. ಬಿಪಿಎಲ್ ಕಾರ್ಡ್ ಹೇಳಿದಂತ ಕೇಳಿ ನೀನ್ ನನ್ ಜೊತೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ರಿ ಈಗ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರು ಸರ್. ನಾವು ಬಂದ ಸಂಘಟನೆ ಈಗ ಹೇಳಿದ್ರೆ ಈಗ ಅವರು ಫ್ರೀ ಮಾಡ್ಬೇಕು ಸರಿತಾ? ಆಯ್ತಾ? ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿಲ್ಲ ಬಿಪಿಎಲ್ ಇಲ್ಲ ಆಗುತ್ತೆ ಅಂತ ಹೇಳಿದ್ರೆ ಫ್ರೀ ಮಾಡಿದ್ರೆ ಕ್ಲೋಸ್ ಮಾಡಿ. ಈ ಕಡೆ ಬನ್ನಿ, ಇಲ್ಲಿಗೆ ಬನ್ನಿ. ಏನಾಯ್ತು ನೀವು ಬನ್ನಿ, ಅದೇನಿದೆ ಹೇಳಿ ಅವ್ರಿಗೆ. ಏನಾಯ್ತು ಅಂತ ಏನ್ ಹೇಳಿ ಅವ್ರಿಗೆ. ಯಾವತ್ತು ಬಂದ್ರೆ ಏನಾಯ್ತು? ನಿನ್ನೆ ಅಡ್ಮಿಷನ್ಗೆ ಬಂದಿದ್ದಾರೆ, ರೆಫರ್ ಮಾಡಿದ್ದಾರೆ. ಅಲ್ಲಿ ಸರ್ ಅವರು ಅಟ್ಲೀಸ್ಟ್ ಕ್ಲಿನಿಕಲ್ಲಿ ಈ ಹಾಸ್ಪಿಟ್ಲಿಗೆ ಹೋಗಿ ನಾನೆಲ್ಲ ಮಾತಾಡಿರ್ತೀನಿ, ನೀವೊಂದು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ ಅಂತ ರೆಫರ್ ಮಾಡಿದ್ದಾರೆ ಡಾಕ್ಟರ್. ಇಂಡಿಯನ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇವರೇನು ತಿಳ್ಕೊಂಡವ್ರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಯ್ತಾರ ಅದೇ ಲೆಕ್ಕಾಚಾರದಲ್ಲಿ ಬಂದು ಇಲ್ಲಿಗೆ ಬಂದು ಪೇಷಂಟ್ ತಂದಿದ್ದಾರೆ. ಪೇಷಂಟ್ ತಂದಾಗ ಪೇಷಂಟ್ ತಂದಾಗ ಇವರು ಹಾರ್ಟ್ ಅಟ್ಯಾಕ್ ಇದಿದೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ECG ಮಾಡೋಕ್ಕೆ 2 ಗಂಟೆ ಬಂದಿದ್ರೆ 4 ಗಂಟೆಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಇಷ್ಟ ಆಗುತ್ತೆ ಅಂತ ಹೇಳವ್ರೆ. ಇವ್ರು ಹೇಳ್ತೀವಿ ತಡ್ರಿ ಅಂತ ಇವ್ರ ಮಗಳಿತ್ತು. ಅವ್ರ ಅಣ್ಣನ ಜೊತೆ ಮೈಸೂರಿಗೆ ಕರ್ಕೊಂಬ ಅಂತ ಅವ್ನೇನಂತೆ ಅವ್ರ ಕೈ ಮಾತಾಡ್ತಾ ಇದ್ದಾರೆ. ಇವ್ರು ಏನಂತ ತಿಳ್ಕೊಂಡ್ರು, ಹೋದ್ರು ಮಾತಾಡಿದ್ರು. ಇವ್ರು ಏನ್ ಮಾಡಿದ್ರು, ಬನ್ನಿ ಸೈನ್ ಹಾಕಿ ಅಂದ್ರು. ಯಾರೋ ಡಾಕ್ಟ್ರು ಎಲ್ಲ ತಗೊಂಡು ಸೈನ್ ಹಾಕಿದ್ರು. ಸೈನ್ ಹಾಕಿ ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಎಲ್ಲ ಆಗೋಯ್ತು. ಅಂತ ಹೇಳಿದ ಸ್ಟಂಟ್ ಹೆಬ್ಬೆಟ್ ಹಾಕೋರು ಅಷ್ಟೇ. ಸೈನ್ ಆಗ್ಬೇಕಾದ್ರೆ ಏನ್ ಹೇಳ್ಬೇಕು ಅವರು? ಅದಲ್ಲ, ಏನು ಅಡ್ಮಿಟ್ ಆಗ್ಬೇಕಾದ್ರೆ ಏನಾದ್ರು ಹೇಳಿ ಇಷ್ಟು ದಿನ ಇರಬೇಕು ಆಗುತ್ತೆ ಅಂತ ಏನೋ ಹೇಳಿಲ್ಲ. ಏನು ಹೇಳಿಲ್ಲ. ಹಂಗೆ ಎಫೆಕ್ಟ್ ಹಾಕ್ಬಿಟ್ಟು ಅದೇನು ಎಫೆಕ್ಟ್ ಹಾಕ್ಬಿಟ್ರೆ ಹಂಗೆ ಅದ್ರ ಮಗಳಿಗೆ ಹೇಳಿದ್ದಾರೆ ಸರ್ ಏನಂತ ಇಷ್ಟ